ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕದಲ್ಲಿ ದೇವರು 7 ರೀತಿಯ 7 ರೀತಿಯ ಮುದ್ರೆಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಪ್ರಕಟಣೆ ಪುಸ್ತಕದಲ್ಲಿನ 7 ಮುದ್ರೆಗಳು. ಪ್ರೈಸ್ ದಿ ಲಾರ್ಡ್. 7 ಮುದ್ರೆಗಳು. ಮುದ್ರೆಗಳ ಬಗ್ಗೆ ಗೊತ್ತಿದೆಯಾ ಯಾರಿಗಾದರೂ? ಮುದ್ರೆಗಳು. ಪ್ರೈಸ್ ದಿ ಲಾರ್ಡ್. ಗೊತ್ತಿದೆಯಾ? ಇಲ್ಲ ಬ್ರದರ್. ಓಕೆ, ಗೊತ್ತಿಲ್ಲ ಬ್ರದರ್. ಪ್ರಕಟಣೆ ಪುಸ್ತಕಕ್ಕೆ ಹೋಗೋಣ. 6ನೇ ಅಧ್ಯಾಯಕ್ಕೆ ಹೋಗಿ. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ. ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 6. ಪ್ರಕಟಣೆ ಅಧ್ಯಾಯ 6. ಸರಿಸುಮಾರು ವಿಷಯಗಳು ನಡೆದೋಗಿದೆ, ಆದರೆ ನಾವು ಇನ್ನೂ ಏನು ಮಾಡ್ತಾ ಇದ್ದೀವಿ? ದೇವರು ಮೀನು ಕೊಟ್ಟರು, ರೊಟ್ಟಿ ಕೊಟ್ಟರು, ಗುಣಪಡಿಸಿದ್ರು. ಈ ಹಂತದಲ್ಲೇ ನಾವಿನ್ನೂ ಇದ್ದೀವಿ. ದೇವರು ಮಾಡಿದ ಅದ್ಭುತಗಳನ್ನೇ ನಾವೇನು ಮಾಡ್ತಾ ಇದ್ದೀವಿ? ಕಲಿತಾ ಇದ್ದೀವಿ. ಆದರೂ ನಮಗೆ ವಿಶ್ವಾಸ ಬರ್ತಾ ಇಲ್ಲ. ಆದರೂ ನಮಗೆ ವಿಶ್ವಾಸ ಇಲ್ಲ. ಪ್ರತಿ ಭಾನುವಾರ ಇರ್ಬೋದು, ಪ್ರತಿದಿನದ ಬಲಿಪೂಜೆ ಇರ್ಬೋದು, ಪ್ರತಿ ಧ್ಯಾನ ಕೂಟಗಳಿರ್ಬೋದು, ಇದೆಲ್ಲವುಗಳಲ್ಲಿ ನಾವೇನು ನೋಡ್ತೀವಿ? ದೇವರು ಮಾಡಿದ ಅದ್ಭುತ ಕಾರ್ಯಗಳು ಅಥವಾ ಅಲ್ಲಿದ್ದಂಥ ಬೋಧಕರ ವೈಯಕ್ತಿಕ ಪರ್ಸನಲ್ ಪ್ರೇಯರ್ಸ್, ಪರ್ಸನಲ್ ಸಾಕ್ಷಿಗಳು, ಇದೆಲ್ಲವನ್ನು ನಾವು ನೋಡ್ತೀವಿ. ಆದರೆ ಪ್ರಕಟಣೆ ಪುಸ್ತಕದ 17, 18 ಅಧ್ಯಾಯ ಮುಗಿದೋಗಿದೆ. ಅಲ್ಲಿಯ ತನಕ ಎಲ್ಲ ಘಟನೆಗಳು ನಡೆದಿದೆ, ಎಲ್ಲವೂ ನೆರವೇರಿದೆ ಎಂಬುದಾಗಿ ನಾವಿವತ್ತು ಅದನ್ನು ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಉಳಿದಿರೋದು 19ನೇ ಅಧ್ಯಾಯ, 19, 20, 21, 22 4 ಅಧ್ಯಾಯಗಳು ಮಾತ್ರ ಉಳಿದಿದೆ. ಹಾಗಾಗಿ ನಡೆದು ಹೋಗಿರುವಂಥ ಕೆಲವು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. 7 ಮುದ್ರೆಗಳ ಭಂಗ. 7 ಮುದ್ರೆಗಳ ಭಂಗ ಎಂಬುದಾಗಿ ನಾವು ಅಲ್ಲಿ ಹೆಡ್ಡಿಂಗ್ ಇದೆ. ಅದನ್ನು ವಾಕ್ಯ 1 ಹಾಗೂ 2 ಓದೋಣ. 1 ಹಾಗೂ 2. ಇದನ್ನು ನಾನು ಕಂಡೆ. ಯಜ್ಞದ ಕುರಿಮರಿಯಾದಾತನು 7 ಮುದ್ರೆಗಳಲ್ಲಿ ಒಂದನ್ನು ಒಡೆದನು. ಆ 4 ಜೀವಿಗಳಲ್ಲಿ ಒಂದು ಜೀವಿ ಗುಡುಗಿನಂತಿದ್ದ ಸ್ವರದಿಂದ ಇಲ್ಲಿ ಬಾ ಎಂದು ಕರೆಯುವುದನ್ನು ನಾನು ಕೇಳಿಸಿಕೊಂಡೆ. ಆಗ ಬಿಳಿಯ ಕುದುರೆಯೊಂದು ಕಾಣಿಸಿತು. ಅದರ ಮೇಲೆ ಕುಳಿತಿದ್ದವನ ಕೈಯಲ್ಲಿ ಬಿಲ್ಲೊಂದು ಇತ್ತು. ಅವನಿಗೆ ಜಯಮಾಲೆಯನ್ನು ಹಾಕಲಾಗಿತ್ತು. ಅವನು ಜಯಪ್ರದನಾಗಿ ಜಯದ ಮೇಲೆ ಜಯ ಗಳಿಸುವ ಸಲುವಾಗಿ ಹೊರಟು ಹೋದನು. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ವಿಷಯಗಳನ್ನು ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣರಾದ ಮೇಲೆ ಪ್ರಕಟಣೆ ಪುಸ್ತಕದ ತಕ್ಕ ಸಮಯ ಬರುವ ತನಕ ಎಲ್ಲವನ್ನ ಮುದ್ರಿತ ಮಾಡಿ ಎಲ್ಲವನ್ನ ಮುದ್ರಿಸಿ ಅದನ್ನು ಯಾರು ಅಂದರೆ ಅವ್ರು ಬಿಟ್ಟರೆ ಇನ್ಯಾರ ಕೈಯಲ್ಲೂ ಅದನ್ನು ಹೊಡೆಯೋಕ್ಕಾಗಲ್ಲ. ಅದೆಲ್ಲವನ್ನ ಅವರೊಬ್ಬರೇ ಹೊಡಿಬೇಕು. ಅವ್ರು ಬಿಟ್ಟರೆ ವಾಕ್ಯ ಓದಿಬೇಕಾದ್ರೆ ಅವ್ರು ಬಿಟ್ಟರೆ ಬೇರೆ ಇನ್ಯಾರು ಆ ಮುದ್ರೆಗಳನ್ನು ಹೊಡಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರು ಮುದ್ರೆ ಇಟ್ಟಾಗ ಆ ಮುದ್ರೆಯನ್ನು ಹೊಡೆಯುವಂತಹ, ಆ ಮುದ್ರೆಯನ್ನು ಬಿಚ್ಚುವಂತಹ ಅಧಿಕಾರ ಅವರೊಬ್ಬರಿಗೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ವಾಕ್ಯ ನೋಡಿ, ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ
5ನೇ ಅಧ್ಯಾಯ ವಾಕ್ಯ 1ರಿಂದ 5 ಓದೋಣ. ವಾಕ್ಯ 1ರಿಂದ 5. ನಾನು ಈ ದೃಶ್ಯವನ್ನು ಸಹ ಕಂಡೆ. ಸಿಂಹಾಸನದಲ್ಲಿ ಆಸೀನರಾಗಿರುವವರ ಬಲಗೈಯಲ್ಲಿ ಒಂದು ಸುರುಳಿ ಇತ್ತು. ಅದರ ಒಳಭಾಗದಲ್ಲೂ ಹೊರಭಾಗದಲ್ಲೂ ಬರೆಯಲಾಗಿತ್ತು. ಅದನ್ನು 7 ಮುದ್ರೆಗಳಿಂದ ಮುದ್ರಿಸಲಾಗಿತ್ತು. ಬಲಿಷ್ಠ ದೇವದೂತನೊಬ್ಬನು ಮಹಾಶಬ್ದದಿಂದ ಈ ಮುದ್ರೆಗಳನ್ನು ಒಡೆದು ಸುರುಳಿಯನ್ನು ಬಿಚ್ಚಲು ಯೋಗ್ಯನು ಯಾರು ಎಂದು ಪ್ರಕಟಿಸಿದನು. ಸ್ವರ್ಗದಲ್ಲಾಗಲಿ ಭೂಮಿಯಲ್ಲಾಗಲಿ ಪಾತಾಳದಲ್ಲಾಗಲಿ ಆ ಸುರುಳಿಯನ್ನು ಬಿಚ್ಚುವುದಕ್ಕೂ ಇಲ್ಲವೇ ಅದನ್ನು ಬಿಚ್ಚಿ ನೋಡುವುದಕ್ಕೂ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆ ಸುರುಳಿಯನ್ನು ಬಿಚ್ಚಲು ನೋಡಲು ಯೋಗ್ಯನು ಒಬ್ಬನೂ ಇಲ್ಲವಲ್ಲ ಎಂದು ನಾನು ಬಹುವಾಗಿ ದುಃಖಿಸಿದೆ. ಆಗ ಸಭಾ ಪ್ರಮುಖರಲ್ಲಿ ಒಬ್ಬರು ನನಗೆ, ದುಃಖಿಸಬೇಡ, ಇಗೋ ಯೂದ ಕುಲದ ಸಿಂಹವು ದಾವೀದನ ವಂಶಜರೂ ಆದ ಒಬ್ಬರು ಜಯಗಳಿಸಿದ್ದಾರೆ. ಅವರು ಆ 7 ಮುದ್ರೆಗಳನ್ನು ಒಡೆದು ಆ ಸುರುಳಿಯನ್ನು ಬಿಚ್ಚಬಲ್ಲರು ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ ಸಾಧ್ಯ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಆ ಸಮಯದಲ್ಲಿ ಏನಾದರೂ ಒಂದು ಆಲೋಚನೆಗಳು ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಪ್ರಕಟಣೆ ಪುಸ್ತಕವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮನಸ್ಸು ಬೈಬಲ್ ಮೇಲೆ ಇರಬೇಕು. ಪವಿತ್ರಾತ್ಮರ ಸಹಾಯದಿಂದ ನಾವು ಕೇಳಿದಾಗ ಪವಿತ್ರಾತ್ಮ ನಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ನೋಡಿ, ವಾಕ್ಯ ಹೇಳ್ತದೆ ಮುಂಚಿತವಾಗಿ ನಡೆಯಲಿರುವ ಅಂದರೆ ಮುಂದೆ ನಡೆಯಲಿರುವಂಥ ಎಲ್ಲ ಕಾರ್ಯಗಳನ್ನು ಅವ್ರು ಏನು ಮಾಡಿದ್ರು, ಒಂದು ಸುರುಳಿಗಳ ಮುಖಾಂತರ ಬರೆದು ಇಟ್ಟಿದ್ರು. ಅದ್ರ ಮುದ್ರೆಗಳಾಗಿ 7 ಮುದ್ರೆಗಳಾಗಿ ಮುದ್ರಿಸಲ್ಪಟ್ಟಿತ್ತು. ಅಲ್ಲಿ ದೇವದೂತ ಹೇಳ್ತಾರೆ, ಅದನ್ನು ಆ ಸುರುಳಿಯನ್ನು ಒಡೆದು ಬಿಚ್ಚಲಿಕ್ಕೆ ಯಾರು ಯೋಗ್ಯರಿದ್ದಾರೆ, ಯಾರು ಯೋಗ್ಯರಿಲ್ವಲ್ಲ ಎಂದು ಆ ದೇವದೂತ ಹೇಳಬೇಕಾದ್ರೆ ಸ್ವರ್ಗದಿಂದ ಒಂದು ಸ್ವರ ಕೇಳಿಸುತ್ತೆ. ಯಾರಿಗೆ? ಆ ದೇವದೂತನಿಗೆ. ಯೂದ ಗೋತ್ರದ ಸಿಂಹವು ದಾವೀದ ವಂಶಜರೂ ಆದ ಒಬ್ಬರು ಜಯಗಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೂದ ಗೋತ್ರದ ಸಿಂಹ ಯಾರು? ಆಮೆನ್. ಯೂದ ಗೋತ್ರದ ಸಿಂಹ ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಅವರೊಬ್ಬರಿಂದ ಮಾತ್ರ ಸಾಧ್ಯ. ನೋಡಿ, ದಾವೀದನ ವಂಶಜರು ಯಾರು? ಅವರೇ ಅಲ್ವಾ? ಪ್ರಭು ಯೇಸು ಕ್ರಿಸ್ತರು. ಹೌದಾ ಅಂತ ಹೇಳಿದ್ರೆ ಹೌದು. ನೋಡಿ, ಯೆಶಾಯ ಪ್ರವಾದಿಯ ಗ್ರಂಥ ಯೆಶಾಯ 7ನೇ ಅಧ್ಯಾಯ ವಾಕ್ಯ 13. ಆಗ ಯೆಶಾಯನು ದಾವೀದ ವಂಶಜರೇ ಕೇಳಿರಿ, ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನೇ ಕೆಣಕುತ್ತಿರುವಿರಾ? 14. ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ಇಮ್ಮಾನುವೇಲ್ ಎಂದು. ದಾವೀದನ ವಂಶಜರೇ. ಇಲ್ಲಿ ವಾಕ್ಯ ದಾವೀದನ ವಂಶಜರೇ. ಇಲ್ಲಿ ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯದಲ್ಲೂ ಕೂಡ ದಾವೀದನ ವಂಶದವರು ಒಬ್ಬರು ಗೆದ್ದಿದ್ದಾರೆ. ಇದೆಯಾ? ಅರ್ಥ ಆಯ್ತಾ ನಿಮಗೆ ಇದೆರಡು ವಾಕ್ಯಗಳು? ಇಮ್ಮಾನುವೇಲ್ ಎಂದು ಹೆಸರಿಡುವರು. ಇಮ್ಮಾನುವೇಲ್ ಅಂದ್ರೆ ಯಾರನ್ನ ಕರೀತಾರೆ? ಪ್ರಭು ಯೇಸು ಕ್ರಿಸ್ತರನ್ನ. ಓಕೆ, ಫೈನ್. ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಓಕೆ, 7 ಮುದ್ರೆಗಳ ಬಗ್ಗೆ ಇವಾಗ ನಾವು ಧ್ಯಾನ ಮಾಡೋಣ. 7 ಮುದ್ರೆಗಳು ಯಾವುದು ಎಂಬುದಾಗಿ. 7 ಮುದ್ರೆಗಳು. ಪ್ರೈಸ್ ದಿ ಲಾರ್ಡ್. 7 ಮುದ್ರೆಗಳ ಬಗ್ಗೆ ನಾವು ಏನು ಮಾಡೋಣ? ಧ್ಯಾನ ಮಾಡೋಣ. ಅಂತಿಮ ಅಂದರೆ ನ್ಯಾಯ ತೀರ್ಪು ಪ್ರಭು ಯೇಸು ಕ್ರಿಸ್ತರು ಬರೋದಕ್ಕಿಂತ ಮುಂಚಿತವಾಗಿ ಏನು ನಡೆಯುತ್ತೆ ಅನ್ನೋದನ್ನ ಬೈಬಲಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ
ವಾಕ್ಯ 21. ವಾಕ್ಯ 21 ಓದಿ. ಏಕೆಂದರೆ ಆಗ ಬರಲಿರುವ ಸಂಕಷ್ಟಗಳು ಸೃಷ್ಟಿಯ ಆದಿಯಿಂದ ಇಂದಿನವರೆಗೂ ಇರಲಿಲ್ಲ, ಇನ್ನು ಮುಂದಕ್ಕೂ ಇರುವುದಿಲ್ಲ. 24, 21 21. ಏನ್ ಹೇಳ್ತಾ ಇದೆ? ಒಂದು ಏನ್ ಹೇಳ್ತಾ ಇದೆ? ಬರಲಿರುವ ಸಂಕಷ್ಟಗಳು ಸೃಷ್ಟಿಯ ಆದಿಯಿಂದಲೂ ಇಂದಿನವರೆಗೂ ಇರಲಿಲ್ಲ, ಇನ್ನು ಮುಂದೇನೂ ಇರಲಿಲ್ಲ. ಓಕೆ, ಈ ಒಂದನೇ ಮುದ್ರೆ ಮುಂದಕ್ಕೂ ಇರುವುದಿಲ್ಲ. ಇರೋದಿಲ್ಲ. ಒಂದನೇ ಮುದ್ರೆ ಯಾವುದು? ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯ. ಇಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. 2 ವ್ಯಕ್ತಿಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಮೊದಲನೆಯದು ಬಿಳಿಯ ಕುದುರೆ. ಇದೆಯಾ ನೋಡಿ? ಬಿಳಿ ಕುದುರೆ. ಇದೇ ಬ್ರದರ್. ಹಾ, ಬಿಳಿ ಕುದುರೆ ಇದೆ. ಬಿಳಿ ಕುದುರೆ ಮೇಲೆ ಯಾರು ಕುಳಿತಿದ್ದಾರೆ? ಪ್ರಭು ಯೇಸು ಕುಳಿತಿದ್ದಾರೆ. ಕ್ರಿಸ್ತರು. ಹಾ, ಪ್ರಭು ಯೇಸು ಕ್ರಿಸ್ತರು. ಓಕೆ, ಈ ಮೊದಲನೆಯ ಮುದ್ರೆಯ ಸೂಚನೆ ಏನು ಅಂತ ಹೇಳಿದ್ರೆ ತಾತ್ಕಾಲಿಕ ಸಮಾಧಾನ. ಮ್ಯೂಟ್ ಮಾಡ್ಕೊಳ್ತೀರಾ? ತಾತ್ಕಾಲಿಕ ಸಮಾಧಾನ. ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ನನಗೆ ಕಾಣಿಸ್ತಾ ಇಲ್ಲ ಯಾರಂತ ಹೇಳ್ತಾ ಇದೆ. ಕೇಳಿಸ್ತಿದ್ಯಾ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಿದೆ ಬ್ರದರ್. ಓಕೆ, ಕೇಳಿಸ್ತಿದೆ. ಈ ಮೊದಲನೆಯ ಮುದ್ರೆಯನ್ನು ಹೊಡಿಬೇಕಾದ್ರೆ ಇಲ್ಲಿ ನೋಡಿ, ಸೈತಾನನಿಗೆ ಕೆಲವು ಪರ್ಮಿಷನ್ಗಳನ್ನ ಕೊಟ್ಟಿರ್ತಾರೆ ಪರಿಶೋಧಿಸುವುದಕ್ಕಾಗಿ. ಸೈತಾನನಿಗೆ ದೇವರು ಪರ್ಮಿಷನ್ ಎದಕ್ಕೆ ಕೊಡ್ತಾರೆ? ನಮ್ಮ ವಿಶ್ವಾಸವನ್ನ ಪರೀಕ್ಷೆ ಮಾಡಲಿಕ್ಕೆ. ಇಲ್ಲಾಂದ್ರೆ ನಮಗೆ ಚೆನ್ನಾಗಿ ಗೊತ್ತಿದೆ ನಾಟಕ ಮಾಡೋದು ಹೆಂಗೆ ಅಂತ. ಗೊತ್ತಿಲ್ವಾ? ದೇವಾಲಯದಲ್ಲೂ ಮಾಡ್ತೀವಿ, ಹೊರಗಡೆನೂ ಮಾಡ್ತೀವಿ, ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಮಾಡ್ತೀವಿ, ಜಪಸರ ಕೈಯಲ್ಲಿ ಹಿಡ್ಕೊಂಡು ಮಾಡ್ತೀವಿ, ಕಣ್ಣಾರೆ ನೋಡ್ತಾ ಇದೀವೋ ನೋಡ್ತಾ ಇಲ್ಲ? ನಾವು ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡು ನಾಟಕ ಮಾಡುತ್ತಿರುವಂತ ವ್ಯಕ್ತಿಗಳು ನಾವಾಗಿರುವ ಕಾರಣ ದೇವರು ಕೆಲವು ಶೋಧನೆಗಳನ್ನ ನಮ್ಮ ಮೇಲೆ ಬರ ಮಾಡ್ತಾರೆ. ಅದು ಯಾರ ಮುಖಾಂತರ ಆದರೂ ಆಗ್ಬೋದು. ಗಂಡನ ಮುಖಾಂತರ, ಹೆಂಡತಿ ಮುಖಾಂತರ, ಮಕ್ಕಳ ಮುಖಾಂತರ, ತಂದೆ ತಾಯಿಗಳ ಮುಖಾಂತರ, ಬಂಧು ಬಳಗದವರ ಮುಖಾಂತರ, ಸ್ನೇಹಿತರ ಮುಖಾಂತರ, ಅಕ್ಕಪಕ್ಕದ ಮನೆಯವರ ಮುಖಾಂತರ, ಯಾಕೆ ಚರ್ಚ್ ಮುಖಾಂತರ, ಧರ್ಮಸಭೆಯ ಮುಖಾಂತರ, ಯಾರ ಮುಖಾಂತರ ಬೇಕಾದರೂ ನಾವು ಪರಿಶೋಧನೆಗೆ ಒಳಗಾಗ್ಬೋದು. ಹೇಳಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಇನ್ನೊಂದು, ಮೊದಲನೇದು ಬಿಳಿಯ ಕುದುರೆಯನ್ನು ನಾವು ನೋಡ್ತೀವಿ. ಎರಡನೆಯದು ಗುಡುಗಿನಂತಿದ್ದ ನೋಡಿ, ಒಂದು ಜೀವಿ ಗುಡುಗಿನಂತಿದ್ದ ಸ್ವರ. ಈ ಸ್ವರ ಇಲ್ಲಿ ಬಾ ಎಂದು ಕರೆಯುವುದನ್ನು ನಾನು ಕೇಳಿಸಿಕೊಂಡೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬಾ. ಎಲ್ಲಿಗೆ ಬಾ? ಇಲ್ಲಿ ಬಾ. ಅದು ಸ್ವರ ಏನಾಗಿತ್ತು? ಅದೇನಂತ ಕರೀತಾ ಇತ್ತು? ಇಲ್ಲಿ ಬಾ. ಪ್ರೈಸ್ ದಿ ಲಾರ್ಡ್. ಆ ಸ್ವರ ಏನಾಗಿತ್ತು? ಇಲ್ಲಿ ಬಾ. ಓಕೆ, ಗುಡುಗಿನಂತಿದ್ದ ಸ್ವರ. ಒಂದು ಜೀವಿ ಗುಡುಗಿನಂತಿದ್ದ ಸ್ವರದಿಂದ ಇಲ್ಲಿ ಬಾ ಎಂದು ಕರೆಯುತ್ತಿತ್ತು. ಯಾವುದು ಗುಡುಗಿನಂತಿದ್ದ ಸ್ವರ ಅಂದ್ರೆ ಯಾರು? ಗುಡುಗಿನಂತಿದ್ದ ಸ್ವರ ಅಂದ್ರೆ ಯಾರು? ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಆಯ್ತಾ? ಇಲ್ಲ ಕೇಳಿ. ಮ್ಯೂಟ್ ಮಾಡ್ಕೊಳ್ಳಿ ತಕ್ಷಣ ಎಲ್ಲ ಮ್ಯೂಟ್ ಮಾಡ್ಕೊಂಡ್ಬಿಟ್ರ? ಗುಡುಗಿನಂತಿದ್ದ ಸ್ವರ. ಇಲ್ಲಿ ಎರಡು ಪಾತ್ರಗಳನ್ನು ನಾವು ನೋಡ್ತೀವಿ. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಗುಡುಗಿನಂತಿದ್ದ ಸ್ವರವನ್ನು ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಬಿಳಿ ಕುದುರೆಯನ್ನು ನಾವು ನೋಡ್ತೀವಿ. ಬಿಳಿ ಕುದುರೆ ಮೇಲೆ ಕುಳಿತಿದ್ದಂತಹ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಬಿಳಿ ಕುದುರೆ ಮೇಲೆ ಒಬ್ರು ಬರ್ತಾರೆ. ಇಲ್ಲಿ ಗುಡುಗಿನಂತಿದ್ದ ಒಂದು ಸ್ವರವನ್ನು ಕೂಡ ನಾವು ಕೇಳಿಸ್ಕೊಳ್ತೀವಿ. ಬಿಳಿ ಕುದುರೆ ಮೇಲೆ ಕುಳಿತಿದ್ದವರು ಪ್ರಭು ಯೇಸು ಕ್ರಿಸ್ತರು. ಈ ಗುಡುಗಿನಂತಿದ್ದ ಸ್ವರ ಯಾವುದು? ಯಾರ ಸ್ವರ?
ಪಿತ ದೇವರ ಸ್ವರ. ಪಿತ ದೇವರ ಸ್ವರ. ದೇವರ ದೇವರ ಸ್ವರ. ದೇವರ ಸ್ವರ. ಗುಡುಗಿನಂತಿದ್ದ ದೇವರ ಸ್ವರ. ಹೌದಾ? ಹೌದು ಬೇರೆಯವ್ರಿಗೆ ಅರ್ಥ ಆಯ್ತಾ? ಬೇರೆಯವ್ರಿಗೆ ಅರ್ಥ ಆಯ್ತಾ? ಆಯ್ತು ಬ್ರದರ್. ಆಯ್ತು ಬ್ರದರ್. ಬೇರೆಯವ್ರಿಗೆ ಇದೀರಾ? ಲಿಮಿಸ್ಟ್ ಇದೀರಾ? ಮಾತಾಡ್ಬೇಕು, ಕೇಳಿಸ್ಕೊಳ್ಳೋದಲ್ಲ. ಪ್ರಶ್ನೆ ಅರ್ಥ ಆಯ್ತಾ ಅಂದಾಗ ಅರ್ಥ ಆಯ್ತು, ಇಲ್ಲಾಂದ್ರೆ ಇಲ್ಲ ಹೇಳ್ಬೇಕು. ತುಂಬಾ ಇಂಪಾರ್ಟೆಂಟು. ಈಗ ಗುಡುಗಿನಂತಿದ್ದ ಸ್ವರ ಪಿತ ದೇವರ ಸ್ವರ. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ವೆರಿ ಗುಡ್, ಅರ್ಥ ಆಯ್ತು ಬ್ರದರ್. ವೆರಿ ಗುಡ್, ಸೂಪರ್. ಒಂದು ವಾಕ್ಯ ಓದೋಣ. ಈಗ ನೀವೆಲ್ಲ ಹೇಳಿದ್ದೀರಾ ಗುಡುಗಿನಂತಿದ್ದ ಸ್ವರ ಪಿತ ದೇವರ ಸ್ವರ. ಓಕೆ. ಲೂಕನು ಬರೆದ ಶುಭ ಸಂದೇಶ, ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದೋಣ. 18ನೇ ವಾಕ್ಯ ಓದಿ. ಅದಕ್ಕೆ ಯೇಸು, ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಈಗ ಗುಡುಗಿನಂತಿದ್ದ ಸ್ವರ ಅಂದ್ರೆ ಯಾರು? ಈಗ ಗುಡುಗಿನಂತ ಇಲ್ಲಿ ಸೈತಾನಂದು ಅಂತ ಸೈತಾನನು ಬ್ರದರ್. ಅದಿಂಗೆ ನೀವು ಎರಡೆರಡು ಉತ್ತರ ಹೇಳಲಿಕ್ಕೆ ಹೆಂಗ್ ಸಾಧ್ಯ? ನೀವು ಎರಡೆರಡು ಉತ್ತರ ಹೇಳಲಿಕ್ಕೆ ಹೆಂಗ್ ಸಾಧ್ಯ? ಬ್ರದರ್ ಇವಾಗ ವಾಕ್ಯ ಓದಿದ್ವಲ್ಲ ಬ್ರದರ್. ಸೊ ನೀವು ಆಕ್ಟಿವ್ ಆಗಿ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಮಾತಾಡೋದು ಬೇಡ, ಸುಮ್ನೆ ಕೇಳಿಸ್ಕೊಂಡು ಹೋಗ್ಬೋಣ ಅಲ್ವಾ ರಾಣಿ ಸಿಸ್ಟರ್? ಇಲ್ಲ ಬ್ರದರ್, ಆಕ್ಟಿವ್ ಆಗಿದ್ದೀವಿ ಬ್ರದರ್. ಅದಕ್ಕೆ ಗುಡುಗಿನಂತಿದ್ದ ಸ್ವರ ಪ್ರಕಟಣೆ ಪುಸ್ತಕ. ಮ್ಯೂಟ್ ಮಾಡ್ಕೊಳ್ಳಿ. ಬೇಕು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಬೇಕು ಅಂದಾಗ ಆನ್ ಮಾಡ್ಕೊಳ್ಳಿ, ಬೇಡ ಅಂದಾಗ ಮ್ಯೂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಪುಸ್ತಕ ಪೇಪರ್ ತಿರ್ಸ್ಬೇಕಾದ್ರೆ ಇಲ್ಲಿ ಸರ್ರ ಅಂತ ಬರ್ತಾ ಇರುತ್ತೆ. ಈಗ ರೆಕಾರ್ಡಿಂಗ್ ಆಗ್ತದೆ ಅಲ್ವಾ? ಹೌದಾ? ಪ್ರೈಸ್ ದಿ ಲಾರ್ಡ್. 18ನೇ ಅಧ್ಯಾಯ ಓದಿ, ಮತ್ತೆ ಓದಿ ಬೇಗ. ಅದಕ್ಕೆ ಯೇಸು, ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಸೈತಾನನು ಆಕಾಶದಿಂದ ಸಿಡಿಲಿನಂತೆ. ಸಿಡಿಲು ಅಂದ್ರೆ ಗುಡುಗೆ ತಾನೆ? ಹೌದಾ? ಹೌದು. ಹಾಗಾದ್ರೆ ಈ ಗುಡುಗಿನಂತಿದ್ದ ಸ್ವರ ಯಾರ್ದು? ಸೈತಾನನು ಬ್ರದರ್. ಪಿತಾ ದೇವರು ಅಂತ ಹೇಳಿದ್ರಿ. ಮಾತಾಡಿ. ಹೌದು ಬ್ರದರ್. ವಾಕ್ಯ ಗೊತ್ತಿರ್ಲಿಲ್ಲ ಅಲ್ವಾ? ಎಸ್, ಗೊತ್ತಿರಲಿಲ್ಲ. ವಾಕ್ಯ ಗೊತ್ತಿರಲಿಲ್ಲ. ಸೂಪರ್. ಓಕೆ, ಇನ್ನೊಂದು ವಾಕ್ಯ ಓದೋಣ. ಯೆಶಾಯ ಪ್ರವಾದಿಯ ಗ್ರಂಥ 14ನೇ ಅಧ್ಯಾಯ ವಾಕ್ಯ 12. ಯೆಶಾಯ 14:12. ಮುಂಜಾನೆಯ ನಕ್ಷತ್ರವೇ, ಉದಯ ಕುಮಾರನೇ, ಆಗಸದಿಂದ ಹೇಗೆ ಬಿದ್ದೆ, ರಾಷ್ಟ್ರಗಳನ್ನು ಗೆದ್ದ ನೀನು, ನೆಲಕ್ಕೆ ಅದು ಹೇಗೆ ಉರುಳಿದೆ. ಹೇಗೆ ಉರುಳಿದೆ? ಮುಂಜಾನೆಯ ನಕ್ಷತ್ರವೇ ಯಾರು ಕರೆಯೋದು? ಮುಂಜಾನೆ ನಕ್ಷತ್ರ ಯಾರು ಕರೆಯೋದು? ಸೈತಾನ್ಗೂ ಕರೀತಾರೆ ಬ್ರದರ್. ಮಾರ್ನಿಂಗ್ ಸ್ಟಾರ್ ಯಾರು ಕರೆಯೋದು? ಹೌದು ಬ್ರದರ್, ಸಾತಾನನ್ನ ಕೂಡ ಕರೀತಾರೆ. ಹೌದಾ? ಹೌದು ಬ್ರದರ್. ಮುಂಜಾನೆಯ ನಕ್ಷತ್ರವೇ, ಉದಯ ಕುಮಾರನೇ, ಆಕಾಶದಿಂದ ಹೇಗೆ ಬಿದ್ದೆ, ರಾಷ್ಟ್ರಗಳನ್ನು ಗೆದ್ದ ನೀನು, ನೆಲಕ್ಕೆ ಅದು ಹೇಗೆ ಉರುಳಿತು. ಇದೆಯಾ? ಮೇಲಿಂದ ಬೀಳ್ತದಲ್ಲ ಬ್ರದರ್, ಅದಕ್ಕೆ. ಯಾವುದದು? ಯಾರು ಬಿದ್ದಿದ್ಯಾರು? ಲೂಸಿಫರ್ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಈಗ 6ನೆಯ ಅಧ್ಯಾಯದಲ್ಲಿ ಮೊದಲನೆಯ ಮುದ್ರೆ ಹೊಡಿಬೇಕಾದ್ರೆ ಇಲ್ಲಿ ತಾತ್ಕಾಲಿಕ ಸಮಾಧಾನ ಹೋಯ್ತು. ಸಮಾಧಾನ ಏನಾಯ್ತು? ಹೋಯ್ತು. ಸಮಾಧಾನ ಇಲ್ಲ ಜನರಲ್ಲಿ. ಏನಿಲ್ಲ? ಸಮಾಧಾನ ಇಲ್ಲ. ಯಾಕಿಲ್ಲ? ಇಲ್ಲಿ ಸ್ವರ ಏನಂತ ಕೇಳಿಸ್ತಾ ಇದೆ? ಇಲ್ಲಿ ಬಾ. ನೀನು ದೇವರ ಕಡೆ ಹೋಗ್ಬೇಡ, ನೀನು ಈ ಕಡೆ ಬಾ. ಈ ಕಡೆ ಬಂದ್ಬಿಡು. ನೀನು ಆ ಕಡೆ ಹೋಗ್ಬೇಡ. ನೀನು ಆ ಕಡೆ ಹೋಗ್ಬೇಡ. ಪ್ರೈಸ್ ದಿ ಲಾರ್ಡ್. ಈ ಕಡೆ ಬಂದ್ಬಿಡು ಅಲ್ವಾ? ಕರೆಕ್ಟಾ? ಹಾಗಾಗಿ
ಅನೇಕ ರಾಷ್ಟ್ರಗಳ ಮಧ್ಯದಲ್ಲಿ ಯುದ್ಧಗಳು ಹಿಂದೆ ಇದಕ್ಕಿಂತ ಮುಂಚೆನೂ ನಡೆದಿರಲಿಲ್ಲ, ಇನ್ನು ಮುಂದಿನ ನಡೆಯೋದಿಲ್ಲ ಅಂದ್ಕೊಳ್ತೀನಿ. ಕಳೆದ ಸಮಯದಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್, ಹೌದಾ? ಅದಾದಮೇಲೆ ಗಾಜಾ ಮತ್ತು ಇಸ್ರೇಲ್, ಅದಾದಮೇಲೆ ಈಗ ಇರಾಕ್ ಮತ್ತು ಇಸ್ರೇಲ್. ಇಸ್ರಾಯೇಲ್. ಪ್ರೈಸ್ ದಿ ಲಾರ್ಡ್. ಹಿಂದೆ ಎಂದೂ ನಡೆದಿರಲಿಲ್ಲ, ಇನ್ನು ಮುಂದೇನು ನಡೆಯೋದಿಲ್ಲ. ಕಾರಣ ವಾಕ್ಯ ಹೇಳ್ತಾ ಇದೆ. ಮತ್ತಾಯ 24:21 ಹೇಳ್ತಾ ಇದೆ, ಮುಂದೇನು ಹಿಂದೆ ನಡೆದಿಲ್ಲ, ಮುಂದೇನು ನಡೆಯೋದಿಲ್ಲ. ಆ ರೀತಿಯಾದ ಸಂಕಷ್ಟಗಳು ಬರಲಿದೆ, ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಈಗ ನಮ್ಮಲ್ಲಿ ಬಂದು ಹೋಗಿದೆ. ಆಗ್ತಾ ಇದೆ, ಕಣ್ಣಲ್ಲಿ ನಾವು ನೋಡ್ತಾ ಇದೀವಿ. ಈಗ ಹೌದು ಬ್ರದರ್. ದೇವರ ವಾಕ್ಯ ಎಲ್ಲಿರುತ್ತೋ ಅಲ್ಲಿ ಸಮಾಧಾನ ಇರುತ್ತೆ, ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ಹಾಗಾದ್ರೆ ಈಗ ದೇವರ ವಾಕ್ಯ ಇದ್ ಕಡೆ ಸಮಾಧಾನನೂ ಸಿಗುತ್ತೆ, ಹಾಗೂ ತುಂಬಾ ದೇವರ ವಾಕ್ಯ ಇರಬೇಕಾದ್ರೆ ಸಮಾಧಾನ ಇದೆ. ಹಾಗಾದ್ರೆ ಈಗ ರಾಷ್ಟ್ರಗಳು ಕಿತ್ತಾಡ್ತಾ ಇದೆಯಲ್ಲ, ಅಲ್ಲಿ ಸಮಾಧಾನ ಇಲ್ವಲ್ಲ, ಯಾಕೆ ಸಮಾಧಾನ ಇಲ್ವಲ್ಲ? ಯಾಕೆ? ಈಗ ಸೈತಾನ ಆಳ್ತಾ ಸೈತಾನ ಆಳ್ತಾ ಇದ್ದಾನೆ. ಅಲ್ಲಿ ಏನ್ ಮಾಡ್ದ? ಅಲ್ಲಿರೋರ್ನೆಲ್ಲ ಇಲ್ಲಿಗೆ ಬಾ, ಎಲ್ಲಿಗೆ? ನನ್ನ ಬಳಿಗೆ ಬಾ. ಎಲ್ಲಿಗೆ ಬಾ? ಬಾ? ಅವನ ಪಕ್ಕಕ್ಕೆ ನನ್ನ ಬಳಿಗೆ ಬಾ. ನೀನ್ ಯಾಕೆ ಅಲ್ಲೋಗ್ತಾ ಇದೀಯಾ? ಹೌದಾ? ನೀನ್ ನನ್ನ ಬಳಿಗೆ ಬಂದ್ರೆ ನಾನು ನಿನ್ಗೆ ಏನ್ ಕೊಡ್ತೀನಿ? ಲೋಕದ ಸುಖ ಕೊಡ್ತೀನಿ, ಲೋಕದ ಸುಖ, ಗಾಂಜಾ ಕೊಡ್ತೀನಿ, ಮತ್ತೆ ಲೈಂಗಿಕ ದುರಾಚೆಗಳನ್ನ ತಿಳಿಸ್ತೀನಿ, ಎಂಜಾಯ್ ಮಾಡಿಸ್ಬೋದು. ಮದ್ಯಪಾನಗಳು, ಧೂಮಪಾನಗಳು, ಮದವೇರುವಂತ ಎಲ್ಲ ಚಟುವಟಿಕೆಗಳಲ್ಲಿ ನೀನು ಪಾಲ್ಗೊಳ್ಬೋದು. ಅದೆಲ್ಲ ನೋಡಿ, ಸಮಾಧಾನ ಇಲ್ಲದ ಒಂದು ಜೀವನ. ಪ್ರಭು ಯೇಸು ಕ್ರಿಸ್ತರು ಆ 7ನೇ ಮುದ್ರೆಯನ್ನ ಒಡೆದಾಗ ಇದೆಲ್ಲ ಘಟನೆಗಳು ನಡೆಯುತ್ತೆ. ಈಗ ನಮ್ಮ ಕುಟುಂಬದಲ್ಲೂ ಸಮಾಧಾನ ಇಲ್ಲ, ನಮ್ಮ ದೇವಾಲಯದಲ್ಲೂ ಸಮಾಧಾನ ಇಲ್ಲ. ದೇವಾಲಯದಲ್ಲಿ ಏನಾದರೂ ಒಂದು ಆ ಕಾರ್ಯ ಮಾಡ್ಬೇಕಂತ ಹೇಳಿದ್ರೆ ಸಮಾಧಾನದಿಂದ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ ಬ್ರದರ್. ಹಿರಿಯರನ್ನ ಕಂಡ್ರೆ ಮಧ್ಯ ವಯಸ್ಸಿನವ್ರಿಗಾಗಲ್ಲ. ಮಧ್ಯ ವಯಸ್ಸಿನವ್ರು ಹೇಳೋ ಮಾತನ್ನ ಯುವಕರು ಕೇಳೋದಿಲ್ಲ, ಯುವಕರು ಹೇಳುವಂಥದ್ದನ್ನ ಪುಟ್ಟ ಮಕ್ಕಳು ಕೇಳೋದಿಲ್ಲ, ಮುಖ್ಯವಾಗಿ ಹೆಂಗಸರು ಯಾರ ಮಾತನ್ನು ಕೇಳೋದಿಲ್ಲ, ಹೌದಾ? ಯಾರ ಮಾತನ್ನು ಕೇಳೋದಿಲ್ಲ. ವಿಶ್ವಾಸಿಗಳ ಒಂದು ಆಸೆ ಆಕಾಂಕ್ಷೆಗಳನ್ನ ಯಾಜಕರು ಕೇಳೋದಿಲ್ಲ, ಅಥವಾ ಯಾಜಕರ ಒಳ್ಳೆ ಆಲೋಚನೆಯನ್ನ ವಿಶ್ವಾಸಿಗಳು ಕೇಳೋದಿಲ್ಲ, ಭಕ್ತಾದಿಗಳು ಕೇಳೋದಿಲ್ಲ. ಹಾಗಾದ್ರೆ ಸಮಾಧಾನ ಎಲ್ಲ ಆಯ್ತು. ಸಮಾಧಾನ ಎಲ್ಲಿ? 7ನೇ ಮುದ್ರೆಯಲ್ಲಿ 1ನೇ ಮುದ್ರೆ ಒಡೆದಾಗ ತಾತ್ಕಾಲಿಕ ಸಮಾಧಾನ ಹೋಯ್ತು, ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಸಮಾಧಾನ ಇಲ್ಲ. ಈಗ ಇದೆಯಾ? ಸಮಾಧಾನ ಇಲ್ಲ. ಸಮಾಧಾನ ಇಲ್ಲ. ಓಕೆ, ಇದಿಷ್ಟು ಅರ್ಥ ಆಯ್ತಾ ನಿಮ್ಗೀಗ? ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ, ಅರ್ಥ ಆಯ್ತು. 2ನೇ ಮುದ್ರೆ. 2ನೇ ಮುದ್ರೆ, ಪ್ರಕಟಣೆ 6ನೇ ಅಧ್ಯಾಯ ವಾಕ್ಯ 3 ಹಾಗೂ 4. 3 ಹಾಗೂ ಅನಂತರ ಯಜ್ಞದ ಕುರಿಮರಿಯು 2ನೆಯ ಮುದ್ರೆಯನ್ನು ಒಡೆದಾಗ 2ನೆಯ ಜೀವಿಯು ಇಲ್ಲಿ ಬಾ ಎಂದು ಕರೆಯುವುದನ್ನು ಕೇಳಿಸಿಕೊಂಡೆ. ಆಗ ಕೆಂಪು ಕುದುರೆ ಒಂದು ಹೊರಟು ಬಂದಿತು. ಅದರ ಮೇಲೆ ಒಬ್ಬನು ಕುಳಿತಿದ್ದನು. ವಿಶ್ವದಲ್ಲಿ ಶಾಂತಿಯನ್ನು ಅಳಿಸಿ ಹಾಕಿ ಲೋಕದ ಜನರು ಒಬ್ಬರನ್ನೊಬ್ಬರು ಕೊಲ್ಲುವಂತೆ ಮಾಡುವ ಅಧಿಕಾರವನ್ನು ಅವನಿಗೆ ಕೊಡಲಾಗಿತ್ತು. ಇದಲ್ಲದೆ ಅವನಿಗೆ ದೊಡ್ಡ ಖಡ್ಗವನ್ನು ಸಹ ಕೊಡಲಾಗಿತ್ತು. ಪ್ರೈಸ್ ದಿ ಲಾರ್ಡ್. ಕೆಂಪು ಕುದುರೆ ಏನಕ್ಕೆ ಹೋಲಿಕೆ ಆಗುತ್ತೆ ಅಂತ ಹೇಳಿದ್ರೆ ಏನಕ್ಕಿರ್ಬೋದು? ರಕ್ತಪಾತ ಹಾಗೂ ಯುದ್ಧ. ಕರೆಕ್ಟ್, ನೀವು ಹೇಳಿ ಕರೆಕ್ಟ್. ರಕ್ತಪಾತ ಹಾಗೂ
ಯುದ್ಧ. ಭಾರತದಲ್ಲಿ ಏನು ನಡೀತಾ ಇಲ್ಲ, ಅದಕ್ಕೋಸ್ಕರ ಜನರು ಮದವೇರಿ ನಡೀತಾ ಇದ್ದಾರೆ. ಭಾರತದಲ್ಲಿ ಇನ್ನು ಏನು ಪ್ರಾರಂಭ ಆಗಿಲ್ಲ, ಹಾಗಾಗಿ ಜನರು ಅಲಕ್ಷ್ಯ ಮಾಡಿಕೊಂಡು ಮದವೇರಿ ಜೀವಿಸ್ತಾ ಇದ್ದಾರೆ. ಕಳೆದ ವರ್ಷ ಗಾಜಾ, ಕಳೆದ ಸುಮಾರು ತಿಂಗಳ ಹಿಂದೆ ಗಾಜಾದ ದೇಶದ ಮೇಲೆ ಯುದ್ಧ ಆದಾಗ ತಂದೆ ತಾಯಿಗಳನ್ನೆಲ್ಲ ಕಳ್ಕೊಂಡಂತ ಪುಟ್ಟ ಮಗು ಅಳುತ್ತಿರುವುದನ್ನು ನಾವು ನೋಡಿದ್ವು. ಇಲ್ಲೆಲ್ಲ ರಕ್ತ ಸುರಿತಾ ಇದೆ, ಇಲ್ಲೆಲ್ಲ ಗಾಯ ಆಗಿದೆ, ತಲೆಗೆ ಬ್ಯಾಂಡೇಜ್ ಕಟ್ಟಿದ್ದಾರೆ. ಆ ಮಗುಗೆ ಯಾರೂ ಇಲ್ಲ, ತಂದೆ ತಾಯಿಗಳು ಮರಣ ಹೊಂದಿದ್ದಾರೆ. ಇದ್ಯಾವುದು ನಮ್ಮ ಭಾರತದಲ್ಲಿ ನಮ್ಮಲ್ಲಿ ನಡೀತಾ ಇಲ್ಲ ನೋಡಿ. ಯಾವಾಗಲೂ ಅಷ್ಟೇ, ಪಕ್ಕದ ಮನೆಯವರಲ್ಲಿ ಏನಾದರೂ ಒಂದು ಸಮಸ್ಯೆ ಆಯಿತು ಅಂತಂದ್ರೆ ನಾವೇನು ಹೇಳ್ತೀವಿ, ಏನು ನಾಟಕ ಆಡ್ತಾರಪ್ಪ, ಏನು ನಾಟಕ ಆಡ್ತಾರೆ, ಬೇಕಂತ ನಾಟಕ ಮಾಡ್ತಾ ಇದ್ದಾರೆ. ಹೌದಾ? ಏನೇ ಒಂದು ವಿಷಯ ಆದರೂ ಅದೇ ನಮ್ಮನೇಲಿ ನಡೀತು ಅಂತ ಹೇಳಿದ್ರೆ, ನಮ್ಮನೇಲಿ ನಡೆದ್ರೆ ಮಾತ್ರ ಅದೇನು ದುಃಖ, ವೇದನೆ, ಶೋಧನೆ. ಅವ್ರ ಮನೇಲಿ ನಡೆದ್ರೆ ಮಾತ್ರ ನಾವು ಅಲಕ್ಷ್ಯ. ಪ್ರೈಸ್ ದಿ ಲಾರ್ಡ್. ಆ ಘಟನೆ ನಮ್ಮಲ್ಲಿ ನಡೀಬಾರ್ದು ಅಂತ ಎಷ್ಟು ದೇವಾಲಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ, ಎಷ್ಟು ಜನರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದೀವಿ ನಾವು. ಮುಖ್ಯವಾಗಿ ರೋಮನ್ ಕಥೋಲಿಕರಿಗೆ ಪ್ರಾರ್ಥನೆ ಅಂದರೆ ಆಗೋದಿಲ್ಲ. ರೋಮನ್ ಕಥೋಲಿಕರಿಗೆ ಪ್ರಾರ್ಥನೆ ಅಂದರೆ ಆಗೋದಿಲ್ಲ. ಉಳಿದ ಧರ್ಮದವರು ಪ್ರಾರ್ಥನೆ ವಿಷಯದಲ್ಲೂ ಅಲ್ಲೂ ಕೂಡ ನಾಟಕೀಯವಾದ ಘಟನೆಗಳು ನಡೆಯುತ್ತೆ. ಪ್ರಾರ್ಥನೆ ವಿಷಯದಲ್ಲಿ ದುಡ್ಡು, ಹಣ, ಅದು ಇದು ಅನ್ಕೊಂಡು ಇದೆಲ್ಲ ಎಲ್ಲಿಂದ ಬಂತು? ಅಲ್ಲಿ ನೋಡಿ, ವಾಕ್ಯ ಹೇಳುತ್ತೆ, 3ನೇ ವಾಕ್ಯದಲ್ಲಿ ನೋಡಿ, ಅಲ್ಲೂ ಕೂಡ ಒಂದು ಜೀವಿ ಇಲ್ಲಿ ಬಾ ಎಂದು ಕರೆಯುವುದನ್ನು ನಾನು ಕಂಡೆ. ಇದೆಯಾ? ವಾಕ್ಯ ಇದೆಯಾ? ಪ್ರಭು ಯೇಸು ಕ್ರಿಸ್ತರ ವಾಕ್ಯ ಇಲ್ಲಿ ಬಂದಿದ ತಕ್ಷಣ, ಪ್ರಭು ಯೇಸು ಕ್ರಿಸ್ತರ ವಾಕ್ಯ ನಿಮ್ಮ ಮುಂದೆ ಬಂದಿದ ತಕ್ಷಣ ನಿಮ್ಗೊಂದು ಸ್ವರ ಕೇಳಿಸುತ್ತೆ. ಏನು? ಇಲ್ಲಿಗೆ ಬಾ. ಇದು ಕರಿತಾ ಇರುತ್ತೆ ಯಾವಾಗಲೂ, ಇಲ್ಲಿಗೆ ಬಾ, ಇಲ್ಲಿಗೆ ಬಾ, ಇಲ್ಲಿಗೆ ಬಾ. ಕೆಲವು ಬಾರಿ ದೇವಾಲಯದಲ್ಲೂ ಕೂಡ ದೇವರು ನಮ್ಮ ಜೊತೆಲಿ ಮಾತಾಡ್ತಾರೆ. ಆ ಸಮಯದಲ್ಲಿ ನೋಡಿ ನಾವೇನು ಮಾಡ್ತೀವಿ, ಅಲ್ಲಿ ಯಾರಾದರೂ ಒಬ್ರು ಬಂದು ಕರೆದಿರ್ತಾರೆ, ನೀವು ಪ್ರಾರ್ಥನೆ ಕೂತ್ಕೊಳ್ಳಿ, ಅಲ್ಲಿ ಯಾರಾದರೂ ಒಬ್ರು ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಹೌದು ಬ್ರದರ್. ಉಪವಾಸ ಮಾಡಿ ಬೇರೆ ಟೈಮಲ್ಲಿ ನೋಡಿ, ನೀವು ಊಟ ಇಲ್ಲದೆ ಹೋದ್ರು ಆರಾಮಾಗಿರ್ತೀರಾ. ಯಾವಾಗ ಉಪವಾಸ ಎಂಬ ಹೆಸರು ಹಿಡ್ಕೊಂಡು ನೀವು ಪ್ರಾರ್ಥನೆ ಕೂತ್ಕೊಳ್ಳಿ, ಆಗಲೇ ನಿಮಗೆ ಹೊಟ್ಟೆ ಹಸಿಯೋದು, ಆಗಲೇ ನಿಮಗೆ ತಲೆ ಸುತ್ತೋದು, ಆಗಲೇ ನಿಮಗೆ ಏನೋ ಒಂದು 20 ವರ್ಷ ತಿಂದಿರೋ ಥರ ಹೊಟ್ಟೆ ಹಸಿವಾಗೋದು. ಹೌದಾ? ಇದೆಲ್ಲ ಯಾರು ಕರೆಯೋದು? ಅಂದ್ರೆ ಸೈತಾನ ಆಕ್ಟಿವ್ ಆಗಿದ್ದಾನೆ ಅಂತ ಲೆಕ್ಕ. ಸೈತಾನ ಆಕ್ಟಿವ್ ಆಗಿದ್ದಾನೆ. ವಾಕ್ಯ ಅದೇ ತಾನೆ ಹೇಳ್ತಿರೋದು. ವಾಕ್ಯ 1 ಪೇತ್ರ 5:8 ಅದೇ ತಾನೇ ಹೇಳ್ತಾರದು. ಯಾರನ್ನ ಕಬಳಿಸ್ಬೇಕಂತ ಅತ್ತಿತ್ತ ಹುಡುಕಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ನೋಡಿ, ಅದಕ್ಕೋಸ್ಕರ ನಾವೆಲ್ಲ ಹೇಗೆ, ಅಯ್ಯೋ ಬೇಡಪ್ಪ, ನಾವು ದೇವ್ರ ವಾಕ್ಯ ತಗೊಂಡ್ರೆ, ದೇವ್ರ ವಾಕ್ಯ ಕೈಯಲ್ಲಿ ಇಟ್ಕೊಂಡ್ರೆ ನಮಗೆ ಕಷ್ಟಗಳು. ಎಷ್ಟೋ ಜನ ಹೇಳ್ತಾರೆ ನೋಡಿ, ಜಾಸ್ತಿ ಪ್ರೇಯರ್ ಮಾಡಬೇಡ ನೀನು, ಕಷ್ಟಗಳು ಬರ್ತವೆ. ಮಿತಿಯಾಗಿ ಪ್ರಾರ್ಥನೆ ಮಾಡು. ಜಾಸ್ತಿ ಬೈಬಲ್ ಓದ್ಬೇಡ ನೀನು, ಎಷ್ಟು ಬೇಕಷ್ಟು ಮಾಡಿ ನೀನು. ಪ್ರೈಸ್ ದಿ ಲಾರ್ಡ್. ಇದನ್ನ ಹೇಳ್ಕೊಟ್ಟಿದ್ಯಾರು? ಇಲ್ಲಿ ಬಾ, ಇಲ್ಲಿ ಬಾ. ನೀನು ಅಲ್ಲಿಗೆ ಹಾಕೋಗ್ತಾ ಇದೀಯಾ? ನನ್ನ ಹತ್ರಕ್ಕೆ ಬಾ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಸೈತಾನ ಎಷ್ಟು ಆಕ್ಟಿವ್ ಆಗಿದಾನಂತ? ಹೌದು ಬ್ರದರ್, ಅರ್ಥ ಆಗ್ತಾ ಇದೆ. ನಾವು ಲೇಜಿ ಆಗಿದ್ರು ಅವನು ಲೇಜಿ ಆಗಿರಲ್ಲ ಬ್ರದರ್. ಅವನು ಅಷ್ಟು ಆಕ್ಟಿವ್ ಆಗಿದ್ದಾನೆ ನೋಡಿ. ಇಲ್ಲಿ ಎರಡನೇ ಮುದ್ರೆ ಯುದ್ಧ ಮತ್ತೆ ರಕ್ತಪಾತ. ಖಂಡಿತವಾಗಲೂ ಕಳೆದ ದಿನಗಳಲ್ಲಿ ನಾನು ನೋಡಿದಂತಹ ಎಷ್ಟೋ
ಫೇಸ್ಬುಕ್ಕಲ್ಲಿ ನೋಡಿದಂಥ, ಯೂಟ್ಯೂಬ್ಗಳಲ್ಲಿ ನೋಡಿದಂತಹ ಆ ಯುದ್ಧದ ಚಿತ್ರಣಗಳು, ಆ ಯುದ್ಧದ ವಿಡಿಯೋಗಳನ್ನು ನೋಡಬೇಕಾದ್ರೆ ಎಷ್ಟೋ ಮಕ್ಕಳು ಅವರು ಅನಾಥರಾಗಿದ್ದಾರೆ, ಎಷ್ಟೋ ಜನ ಮನೆ ಮಠ ಕಳ್ಕೊಂಡಿದ್ದಾರೆ, ಎಷ್ಟೋ ಹೆಣಗಳನ್ನು ನಾವು ನೋಡಿದ್ದೀವಿ. ಹೆಣಗಳು ಹಾಗೆ ರಾಶಿ ರಾಶಿ ಬಿದ್ದಿರೋದನ್ನು ನಾವು ನೋಡಿದ್ದೀವಿ. ಎಷ್ಟೋ ಜನ ಕಣ್ಣು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ತಲೆಗಳು ಓಪನ್ ಆಗಿದೆ, ಕೈ ಕಾಲೆಲ್ಲ ಮುರಿದೋಗಿದೆ. ಇವೆಲ್ಲವನ್ನು ನಾವು ಕಾಣಬೇಕಾದ್ರೆ ದುಃಖ ಆಗುತ್ತಾ, ಸಂತೋಷ ಆಗುತ್ತಾ? ದುಃಖ ಆಗುತ್ತೆ. ದುಃಖ ಆಗುತ್ತೆ ಬ್ರದರ್. ಮತ್ತು ಯಾಕೆ ನಮ್ಮ ಧರ್ಮಸಭೆಯಲ್ಲಿ ಕಣ್ಣೀರಿಟ್ಟು, ಯಾಕೆ ನಮ್ಮ ಧರ್ಮಸಭೆಯಲ್ಲಿ ಇರುವಂಥ ಕ್ರೈಸ್ತರು ಆ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಯೇಸು ಸ್ವಾಮಿ ಏನಂತ ಹೇಳಿದ್ರು? ನೀವು ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಕಣ್ಣೀರಿಟ್ಟು ಗೋಳಾರಿರಿ. ಯಾಕೆ ಹೇಳಿದ್ರು? ಯಾಕೆ ಹೇಳಿದ್ರು? ನಡೆಯುತ್ತೆ, ಎಲ್ಲ ಪ್ರವಾದನೆಗಳು ನೆರವೇರುತ್ತೆ, ಎಲ್ಲ ಪ್ರವಾದನೆಗಳು ನೆರವೇರುತ್ತೆ ಅನ್ನೋದಕ್ಕೋಸ್ಕರ ಲೋಕಕ್ಕೆ ಬೆಳಕು ಅಂತ ಹೇಳಿದ ಮೇಲೆ ನಾವು ಅವರಿಗೆ ಬೆಳಕಾಗಿರಬೇಕು. ಮೃತ ಹೊಂದಿದ ಆತ್ಮಗಳಿಗಾಗಿ ನಾವು ಏನು ಮಾಡಬೇಕು? ಪ್ರಾರ್ಥಿಸ್ಬೇಕು. ಯುದ್ಧದಲ್ಲಿ ಅರ್ಧಬರ್ಧ ಅಂದರೆ ಜೀವ ಇದೆ, ಪ್ರಾಣ ಇದೆ, ಅಂಗಾಂಗಗಳು ಕಳ್ಕೊಂಡಿದ್ದಾರೆ, ಅಂಥವ್ರಿಗೋಸ್ಕರ ಪ್ರಾರ್ಥಿಸ್ಬೇಕು. ಮಾಡಿದೀವಾ? ಧರ್ಮಸಭೆ ಮಾಡಿದೀಯಾ? ಮಾಡಿದ್ರು ಎಷ್ಟು ದಿನ ಮಾಡಿದ್ದಾರೆ? ಯಾರೋ ಒಬ್ರು ಕುತ್ಕೊಳ್ತಾರೆ, ಬುಕ್ ಓದ್ತಾರೆ, ಅರ್ಚಾಡ್ತಾರೆ, ಕೂಗಾಡ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಕಣ್ಣೀರಿಟ್ಟು ಅರ್ಚಾಡಿ ಗೋಳಾಡಿ ಕೂಗಾಡಿ ಅಂತ ಬೈಬಲ್ ಹೇಳ್ತದೆ. ಹೇಗಿರ್ಬೇಕಂತ ಪ್ರಾರ್ಥನೆ? ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು? ದೇವರ ಸ್ವರ, ನಮ್ಮ ಸ್ವರವನ್ನು ದೇವರು ಕೇಳಿಸ್ಕೊಳ್ಬೇಕು. ಆ ಮಟ್ಟಿಗಿರ್ಬೇಕು. ಇದೆಯಾ? ಆ ಮಟ್ಟಿಗಿತ್ತ? ಯಾರೋ ಒಬ್ರಲ್ಲಿ ಓದ್ತಾ ಇದ್ದಾರೆ, ಇಲ್ಲಿ ಒಬ್ರು ಮೊಬೈಲ್ ಹಿಡ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅಲ್ವಾ? ಚರ್ಚಲೆಲ್ಲ ಅದೇ ನಡೀತಾ ಇರೋದು. ಚರ್ಚಲೆಲ್ಲ ಅದೇ ನಡೀತಾ ಇರೋದು. ಯಾರೋ ಒಬ್ರು ಓದ್ತಾ ಇದ್ದಾರೆ, ಅಲ್ಲೋಗಿ ಏನೋ ಹೇಳ್ತಾ ಇದ್ದಾರೆ, ಅಥವಾ ಜಪಸರ ಕೈಯಲ್ಲಿ ಹಿಡ್ಕೊಂಡು ಏನು ಪ್ರಾರ್ಥನೆ ಸಾಧ್ಯನಾ? ಯಾವುದರಲ್ಲಿ ಖಡ್ಗದಲ್ಲಿ ಹೋಗುವಂಥದ್ದನ್ನು ನಾವು ಏನು ಮಾಡ್ತಾ ಇದ್ದೀವಿ? ಪ್ರೈಸ್ ದಿ ಲಾರ್ಡ್. ಏನು ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಏನು ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ. ವಾಕ್ಯ ಹೇಳುತ್ತೆ ಯಾವಾಗ ಹತ್ತು ಗೋಳಾಡ್ಬೇಕಂತೆ, ಯಾವ ಸಮಯದಲ್ಲಿ ಹತ್ತು ಗೋಳಾಡ್ಬೇಕಂತೆ? ರಾತ್ರಿಯ ಜಾವದಲ್ಲಿ ಹತ್ತು ಗೋಳಾಡಿರಿ. ಯಾಕೆ? ನಿದ್ದೆ ಬರಲ್ಲ. ಹೌದಾ? ಡಿಸೆಂಬರ್ 31ನೇ ತಾರೀಕು ಪ್ರಳಯ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆಲ್ಲ ನಿದ್ದೆ ಬರುತ್ತಾ? ಬರಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಾರ್ಥನೆ ಯಾವ ರೀತಿಯಾದ ಪ್ರಾರ್ಥನೆ ಹೋಗ್ತಾ ಇದೆ? ನಮ್ಮ ದೇವಾಲಯಗಳಲ್ಲಿ 1 ಗಂಟೆ ಕುಳಿತುಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೆ ಇರುವಂಥ ವ್ಯಕ್ತಿಗಳು ನಾವು. ಯೋಗ್ಯತೆ ಇಲ್ಲ. 1 ಗಂಟೆ ಆಯಿತು ಅಂದರೆ ಏನು ಮಾಡ್ತಾರೆ? ಎಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಅದೇ ಏನು? ರಕ್ತಪಾತ. ಅಯೋಗ್ಯವಾಗಿ ಬಂದು ಪರಮಪ್ರಸಾದ ತಗೊಳ್ತಾರೆ, ನ್ಯಾಯ ತೀರ್ಪನ್ನು ತಮ್ಮ ಮೇಲೆ ಬರಮಾಡ್ಕೊಳ್ತಾರೆ, ಹೊರಟೋಗ್ತಾರೆ. ಅದಕ್ಕಿಂತ ಬದಲಾಗಿ ಅವ್ರು ಬರೋದೇ ಇರೋದೇ ಉತ್ತಮ. ಒಳ್ಳೆಯದು. ಹೌದಾ? ಹೌದು ಬ್ರದರ್. ಅಯೋಗ್ಯರಾಗಿ ಮಾಡೋ ಬದಲು ಮನೇಲೇ ಇರ್ಬೋದು. ಪ್ರೈಸ್ ದಿ ಲಾರ್ಡ್. ದೇವರು ಏನು ಬಳಸ್ತಾರೋ ಅದಕ್ಕೆ ವಿರುದ್ಧವಾಗಿ ಡೂಪ್ಲಿಕೇಟ್ ಆಗಿ ಸೈತಾನ ಒಂದು ಬಳಸ್ತಾನೆ. ಬೈಬಲಲ್ಲಿ ನೋಡಿ ಬೇಕಾದ್ರೆ ಒಬ್ಬ ಪ್ರವಾದಿನ ದೇವರು ಎಬ್ಬರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಜೊತೆಲಿ ಒಬ್ಬ ಕಳ್ಳನನ್ನು ಕೂಡ ಸೈತಾನ ಎಬ್ಬರಿಸ್ತಾನೆ. ಅವ್ರ ವಿರುದ್ಧವಾಗಿ ಆ ಪ್ರವಾದಿಗೆ ವಿರುದ್ಧವಾಗಿ ಸೈತಾನ ಎಬ್ಬರಿಸ್ತಾನೆ. ಇಲ್ಲಿ ಒಂದು ವಾಕ್ಯ ಇದೆ ನೋಡಿ, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನಿಲ್ಲಿ. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 4ನೇ ವಾಕ್ಯ. ಕೆಂಪು ಕುದುರೆ ಹೊರಟು ಬಂದಿತು, ಅದರ ಮೇಲೆ ಒಬ್ಬನು ಕುಳಿತಿದ್ದನು. ವಿಶ್ವದಲ್ಲಿ ಶಾಂತಿಯನ್ನು ಅಳಿಸು ಹಾಕಿ ಲೋಕದ ಜನರು ಒಬ್ಬರನ್ನೊಬ್ಬರು ಕೊಲ್ಲುವಂತೆ ಮಾಡುವ ಅಧಿಕಾರವನ್ನು ಅವನಿಗೆ ಕೊಡಲಾಯಿತು.
ಇದಲ್ಲದೆ ಅವನಿಗೆ ದೊಡ್ಡ ಖಡ್ಗವನ್ನು ಕೂಡ ಕೊಡಲಾಯಿತು. ಖಡ್ಗ ಎಲ್ಲಿ ನೋಡ್ತೀವಿ ನಾವು? ಖಡ್ಗ ಯಾರು ಕೊಡ್ತಾರೆ? ದೇವರ ವಾಕ್ಯ. ಇದ್ರಲ್ಲಿ ಆಮೇನ್. ನೋಡ್ತೀವಿ ಬ್ರದರ್. ದೇವರ ಜೀವವುಳ್ಳ ವಾಕ್ಯನು ಏನಾಗಿದೆ? ಖಡ್ಗವಾಗಿದೆ. ದೇವರ ಜೀವವುಳ್ಳ ವಾಕ್ಯ. ದೇವರ, ಇಲ್ಲಿ ಬರ್ಕೊಳ್ಳೋಣ, ದೇವರ ಜೀವವುಳ್ಳ ವಾಕ್ಯ ಖಡ್ಗ ಅಂದ್ರೆ ಇಬ್ರಿಯ 4:12. ಇಬ್ರಿಯ 4:12 ದೇವರ ಜೀವವುಳ್ಳ ವಾಕ್ಯವಾಗಿದೆ. ದೇವರ ವಾಕ್ಯ ಆ ಜೀವಂತವಾದದ್ದು, ಆ ಕ್ರಿಯಾತ್ಮಕವಾದದ್ದು, ಆ. ಎಂತ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಇಲ್ಲಿ ಪ್ರಾಣ ಮತ್ತು ಆತ್ಮ, ಕೀಲು ಮತ್ತು ಮಚ್ಚೆಗಳ ಭೇದವನ್ನು ಛೇದಿಸುವಂತದ್ದು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ದೇವರ ಜೀವವುಳ್ಳ ವಾಕ್ಯ ರಕ್ಷಣೆಗೋಸ್ಕರ, ಸುರಕ್ಷತೆಗೋಸ್ಕರ, ಸುರಕ್ಷತೆಗೆ, ರಕ್ಷಣೆ, ಸುರಕ್ಷತೆ, ನಿತ್ಯ ಜೀವಕ್ಕೆ ಬಳಸಿದ್ರೆ, ದೇವರ ಜೀವವುಳ್ಳ ವಾಕ್ಯ ಎಂಬ ಖಡ್ಗವನ್ನ ರಕ್ಷಣೆಗೋಸ್ಕರ, ಸುರಕ್ಷತೆಗೋಸ್ಕರ, ನಿತ್ಯ ಜೀವಕ್ಕೋಸ್ಕರ ಬಳಸಿದ್ರೆ, ಇಲ್ಲೊಂದು ಮಹಾ ಖಡ್ಗ ಇದೆ, ದೊಡ್ಡ ಖಡ್ಗ ಇದೆ. ದೊಡ್ಡ ಖಡ್ಗ ಯಾರ್ದಿದು? ಸೈತಾನದಲ್ವಾ? ಸೈತಾನಂದು. ಹೌದಾ? ನಿಜನಾ? ಹೌದು ಬ್ರದರ್, ಹೌದು. ಓಕೆ, ಇದು ಆಪೋಸಿಟ್. ಇದು ಏನಕ್ಕೆ ಬಳಸ್ತಾ ಇದ್ದಾನೆ? ಇದೇನಕ್ಕೆ ಬಳಸ್ತಾನೆ? ಕೊಲೆ, ಕೆಟ್ಟ ಕೆಲ್ಸಕ್ಕೆ, ಅಶಾಂತಿ, ಹಿಂಸೆ. ವ್ಯತ್ಯಾಸ ನೋಡಿದ್ರ? ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ವ್ಯತ್ಯಾಸ ಕಂಡಿಡಿದ್ರ? ಇದು ಒರಿಜಿನಲ್. ನೋಡಿ, ಇದು ಒರಿಜಿನಲ್. ಇದು ಯಾವುದು? ಇದು ಒರಿಜಿನಲ್. ಅದು ನಿತ್ಯ ಜೀವಕ್ಕಾದ್ರೆ ಇದು ನಿತ್ಯ ಅಳಿವುಗಾಗಿ ಬ್ರದರ್. ಇದು ನಿತ್ಯ ಅಳಿವು. ದಿಸ್ ಇಸ್ ಡೂಪ್ಲಿಕೇಟ್. ಹೌದಾ? ಹೌದು ಹೌದು ಬ್ರದರ್. ಬ್ರದರ್. ಇದು ಇಲ್ಲಿ ಬಾ. ಇದು ಏನು? ಇಮ್ಮಿಡಿಯೇಟ್ ಆಕ್ಷನ್. ಇಲ್ಲಿ ಬಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಬ್ರದರ್. ಇದು ನಡೆದು ಹೋಗಿದೆ ಆಲ್ರೆಡಿ. ಇದು ಆಲ್ರೆಡಿ ನಡೆದು ಹೋಗಿದೆ. ಇದ್ರ ಬಗ್ಗೆ ನಾವು ಯಾಕೆ ಚಿಂತೆ ಮಾಡಿಲ್ಲ ಇವತ್ತಿನವರೆಗೂ? ಯಾಕೆ ನಮಗೆ 7 ಮುದ್ರೆಗಳ ಬಗ್ಗೆ ಎಲ್ಲೂ ಕೂಡ ತಿಳಿಸ್ತಲ್ವಲ್ಲ? ಯಾಕೆ 7 ಮುದ್ರೆಗಳ ಬಗ್ಗೆ? 7 ಮುದ್ರೆಗಳು ಇದೆ, ಅದು ಒಂದೊಂದಾಗಿ ಒಡೆಯಲ್ಪಡುತ್ತೆ. ಆ ಒಡೆಯುವಂಥ ಒಂದು ಅಧಿಕಾರವನ್ನ ಪ್ರಭು ಯೇಸು ಕ್ರಿಸ್ತರು ಮಾತ್ರ ಹೊಂದಿಕೊಂಡಿದ್ದಾರೆ. ಬೇರೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಎಂಬ ಆ ಸತ್ಯದ ಅರಿವು ಯಾಕೆ ನಮಗೆ ತಿಳಿಸ್ಕೊಡ್ತಾ ಇಲ್ಲ? ಯಾಕೆ ತಿಳಿಸ್ಕೊಡ್ತಾ ಇಲ್ಲ? ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಗುಣಪಡಿಸಿದ್ರು. ಲೂಕನ ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹಿಂಗೆ ಮಾಡಿದ್ರು. ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ಹಿಂಗಾಯಿತು. ಶಿಲುಬೆಗೆ ಜಡಿದ್ರು. ಪ್ರಭು ಯೇಸು ಕ್ರಿಸ್ತ 3ನೇ ದಿನ ಪುನರುತ್ಥಾನರಾದ್ರು, ಸ್ವರ್ಗಾರೋಹಣರಾದ್ರು. ಎಲ್ಲ ಓಕೆ, ಎಲ್ಲ ನಡೆದೋಗಿದೆ. ಈಗ ನಾವು ಧ್ಯಾನಿಸ್ಬೇಕಾಗಿರೋದು ಪ್ರಕಟಣೆ ಪುಸ್ತಕದಲ್ಲಿರುವ ಒಂದೊಂದು ವಾಕ್ಯಗಳನ್ನು ನಾವು ಧ್ಯಾನಿಸ್ಬೇಕು. ಅದೇ ಅಲ್ವಾ ಸತ್ಯ ಅನ್ನೋದು? ಪ್ರೈಸ್ ದಿ ಲಾರ್ಡ್. ಸೈತಾನ ದೇವರು ಏನು ಮಾಡ್ತಾರೋ ಅದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ತಾನೆ. ಮೊದಲನೇದಾಗಿ ಸಮಾಧಾನ ಹೋಯ್ತು. ಮೊದಲನೆಯ ಮುದ್ರೆ ಹೊಡೆದಾಗ ಸಮಾಧಾನ ಹೋಯ್ತು. ಇಡೀ ಲೋಕಕ್ಕೆ ಸಮಾಧಾನ ಹೋಯ್ತು. 2ನೇ ದಿನ ಇತ್ತು, ಯುದ್ಧಗಳು ಪ್ರಾರಂಭವಾಯಿತು. ಎಷ್ಟೋ ಜನ ಮರಣ ಹೊಂದಿದ್ರು, ಅಶಾಂತಿ ತುಂಬಿಕೊಳ್ತು, ಕೊಲೆಗಳಾಯಿತು, ಸುಲಿಗೆಗಳಾಯಿತು, ಎಷ್ಟೋ ರೀತಿಯಾದ ಕೆಟ್ಟ ಕೆಟ್ಟ ಕಾರ್ಯಗಳು ನಡೆದೋಯ್ತಾ? ಆದರೆ ನಮ್ಮ ಕುಟುಂಬದಲ್ಲಿ ನಡೆದಿಲ್ಲ. ನಮ್ಮ ಕುಟುಂಬದಲ್ಲಿ ಇನ್ನೂ ನಡೆದಿಲ್ಲ. ನಡೆದಾಗ ಮಾತ್ರ ಏನಾಗುತ್ತೆ? ನಮಗಾಗುತ್ತೆ. ಅವಾಗ ಅರಿವಾಗುತ್ತೆ ಅಲ್ವಾ?
ಬೇರೆಯವ್ರ ಕುಟುಂಬದಲ್ಲಿ ಕಷ್ಟ ಇದ್ದಾಗ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಲ್ಲ. ನಮ್ಮ ನಮ್ಮ ಕುಟುಂಬದಲ್ಲಿ ಏನಾದರೂ ಕಷ್ಟ ಬಂತು ಅಂತ ಹೇಳಿದ್ರೆ ಚರ್ಚ್ ಬಾಗಿಲು ಬಿಟ್ಟು ಆಚೆ ಬರಲ್ಲ. ಯಪ್ಪ ನಾನು ಬಿಡಬೇಡ, ಯಪ್ಪ ನಾನು ಹೋಗಲ್ಲ, ನಿನ್ ಬಿಟ್ಟು ನಾನು ಹೋಗಲ್ಲ. ಹೌದಾ? ದೇವರು ಮುಂಚಿತವಾಗಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಮುಂಚಿತವಾಗಿಯೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೈಬಲ್ ಮುಖಾಂತರ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಎಚ್ಚರಿಕೆ ಕೊಡದೆ ಮೀಕನು ಬರೆದ ಪ್ರವಾದಿ ಮೀಕನ ಗ್ರಂಥ ಇದೆಯಾ? ಹೇಳ್ತಾರೆ, ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ ಮೀಕನ ಗ್ರಂಥದಲ್ಲಿ, ಸಾರಿ ಆಮೋಸ್ ಪ್ರವಾದಿಯ ಗ್ರಂಥ 3:7 ತನ್ನ ಪರಿಚಾರಕರಾದ ಪ್ರವಾದಿಗಳಿಗೆ ತಮ್ಮ ಯೋಜನೆಯನ್ನು ತಿಳಿಸದೆ ಸ್ವಾಮಿ ಸರ್ವೇಶ್ವರ ಏನು ಮಾಡುವುದಿಲ್ಲ. ಹೌದಾ? ಯೋಹಾನನಿಗೆ ಎಲ್ಲವೂ ಮುಂಚಿತವಾಗಿ ಬರೆದಿಟ್ರು, ಎಲ್ಲವೂ ಮುಂಚಿತವಾಗಿ ತಿಳಿಸಿದ್ರು. ಅವರು ತಿಳಿಸಿದ್ದನ್ನ ಯೋಹಾನರು ಬರೆದಿಟ್ರು. ಅವರು ಬರೆದಿರೋದನ್ನು ನಾವು ಓದಬೇಕು, ಅದನ್ನು ಅರ್ಥಕೊಳ್ಬೇಕು. ಹಾಗಾಗಿ ನಾವು ಅದನ್ನು ಬದಿಗಿಟ್ಟಿದ್ದೀವಿ. ನಮ್ಮ ಮೇಲೆ ನಾವು ಶಾಪವನ್ನು, ನಮ್ಮ ಮೇಲೆ ನಾವು ನ್ಯಾಯ ತೀರ್ಪನ್ನು ಬರಮಾಡ್ಕೊಳ್ತಾ ಇದ್ದೀವಿ. ನ್ಯಾಯ ತೀರ್ಪನ್ನು ಗೆಲ್ತೀವೋ ಇಲ್ವೋ ಅದಂತೂ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಉಳಿದ ಇನ್ನು 5 ಮುದ್ರೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ಕಲ್ತ್ಕೊಳ್ಳೋಣ, ತಿಳ್ಕೊಳ್ಳೋಣ. ಇನ್ನೂ ಆಳವಾಗಿ ತಿಳ್ಕೊಳ್ಳಿ. ಆ ವಾಕ್ಯಗಳನ್ನು ಓದ್ತಾ ಬನ್ನಿ. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 6 ನೀವು ಓದಲಿಕ್ಕೆ ಪ್ರಯತ್ನ ಪಡಿ. ಕುಳಿತುಕೊಳ್ಳಿ. ಒಂದು 4 ವಾಕ್ಯಗಳನ್ನು ಓದಿ. ಇವತ್ತು ನಾನು ಏನು ಬರೆಸಿದ್ದೀನೋ ಅದನ್ನು ಮತ್ತೆ ಓದಿ ಕುತ್ಕೊಳ್ಳಿ, ಧ್ಯಾನ ಮಾಡಿ. ಪವಿತ್ರಾತ್ಮರು ಇನ್ನೂ ಸುಂದರವಾಗಿ, ಇನ್ನೂ ಆಳವಾಗಿ ತಿಳಿಸ್ಕೊಡ್ತಾರೆ ನಿಮಗೆ. ಪ್ರೈಸ್ ದಿ ಲಾರ್ಡ್. ಕ್ಲಾಸ್ ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ ಫೈನ್. ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಆಮೆನ್.